ನಿಮ್ಮ ಫೋನ್ಗಳಲ್ಲಿ ಯಾರಿಗಾದ್ರೂ ಫೋನ್ ಮಾಡೋಕ್ಕೆ ಹೋದಾಗ ನಿಮಗೆ ಈ ಥರದೊಂದು ಹೊಸ ಪೇಜ್ ಬರ್ತಾ ಇದೆ. ಸೊ ಒಂಥರ ಡಿಫ್ರೆಂಟಾಗಿ ಬರ್ತಾ ಇದೆ. ಇದ್ರ ಬಗ್ಗೆ ನಾನು ನೆನ್ನೆನೂ ಕೂಡ ವೀಡಿಯೋ ಹಾಕಿದ್ದೆ. ಈ ಥರ ಬಂದಿದೆ, ಇದನ್ನು ನೀವು ಯೂಸ್ ಮಾಡೋದು ಹೇಗೆ ಎಲ್ಲವೂ ಕೂಡ ವೀಡಿಯೋ ಹಾಕಿದ್ದೀನಿ. ಆ್ಯಂಡ್ ತುಂಬ ಜನ ನನಗೆ ಕೇಳಿದ್ದೀರಾ, ಮೊದಲಿದ್ದಂಗೆ ಬೇಕು ಬ್ರೋ ನನಗೆ ಅಂತ. ಅಂದರೆ ಮೊದಲು ನಿಮ್ಮ ಒಂದು ಫೋನಲ್ಲಿ ಡಯಲ್ ಪ್ಯಾಡ್ ಓಪನ್ ಮಾಡಿ ನೀವು ಯಾರಿಗಾರು ಕಾಲ್ಗೀರು ಮಾಡೋಕ್ಕೆ ಹೋದಾಗ ಒಂಥರ ಬೇರೆ ಥರನೇ ಬರ್ತಿತ್ತು. ಅದೇ ಥರ ನನಗೆ ಬೇಕಾಗಿದೆ, ಮೊದಲಿದ್ದಂಗೆ ನಾವು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಈಗ ಅಪ್ಡೇಟ್ ಬಂದಿದ್ರೂ ಕೂಡ ನೀವು ಹಳೆ ವರ್ಷನ್ ಮೊದಲಿದ್ದಂಗೆ ಹೆಂಗೆ ಯೂಸ್ ಮಾಡೋದು ನಿಮ್ಮ ಒಂದು ಫೋನಲ್ಲಿ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ. ಒಂದು ಸೆಟ್ಟಿಂಗ್ ಇದೆ, ಅದನ್ನು ಮಾಡ್ಕೊಳ್ತು ಅಂತಂದರೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ರಿ ಫೋನ್ ಕಾಲ್ ಮಾಡಬೇಕಾದ್ರೆ ಯಾವ ಥರ ಪೇಜ್ ಎಲ್ಲ ಬರ್ತಿತ್ತು ಅದೇ ಥರ ಬರುತ್ತೆ. ಓಕೆ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ ಗೈಸ್. ಓಕೆ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಈಗ ನೀವು ನಿಮ್ಮ ಫೋನ್ ಆ್ಯಪನ್ನು ಓಪನ್ ಮಾಡಿದ್ರೆ ಫೋನ್ ಕಾಲ್ ಮಾಡೋಕ್ಕೆ ಹೋದಾಗ ಈ ಥರ ಬರ್ತಾ ಇದೆ. ಈ ಥರ ಬರೋದು ನಿಮ್ಗೆ ಇಷ್ಟ ಇಲ್ಲ ತಾನೇ, ಇದು ಬರೆದಿರೋಂಗೆ ಮಾಡಬೇಕು. ಅದನ್ನು ಮಾಡಬೇಕು ಅಂತಂದರೆ ನಾನು ಇವಾಗ ತೋರಿಸೋದನ್ನು ಫಾಲೋ ಮಾಡ್ತಾ ಹೋಗಿ, ಒಂದು ಸ್ಟೆಪ್ನು ಕೂಡ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಮೊದಲಿನ ಥರ ಬರೋದಿಲ್ಲ. ಓಕೆ, ಸೊ ಫಸ್ಟ್ ಏನು ಮಾಡಿ ಅಂತಂದರೆ ನಿಮ್ಮ ಫೋನಲ್ಲಿ ಆ್ಯಪ್ಸ್ಗಳಿರುತ್ತಲ್ವಾ, ಸೊ ಅದರಲ್ಲಿ ನೀವು ಪ್ಲೇಸ್ಟೋರ್ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಈಗ ನೋಡಿ, ನನ್ನ ಒಂದು ಫೋನಲ್ಲಿ ಪ್ಲೇಸ್ಟೋರ್ ಆ್ಯಪ್ ಇದೆ ಆಯಿತಾ. ಎಲ್ಲರ ಫೋನಲ್ಲೂ ಕೂಡ ಪ್ಲೇಸ್ಟೋರ್ ಆ್ಯಪ್ ಇದ್ದೇ ಇರುತ್ತೆ. ಇಲ್ಲಿದೆ ನೋಡಿ, ಈ ಒಂದು ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ ಆಯಿತಾ. ಸೊ ಈ ಥರ ಬಂದಮೇಲೆ ನೀವೇನು ಮಾಡಬೇಕು, ಇಲ್ಲಿ ನಿಮಗೆ ಮೇಲ್ಗಡೆ ನಿಮ್ಮದು ಪ್ರೊಫೈಲ್ ಫೋಟೋ ಇರುತ್ತೆ. ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಗೈಸ್. ಇಲ್ಲಿ ನೋಡಿ, ಇಲ್ಲಿದೆ ಸೆಟ್ಟಿಂಗ್ಸ್ ಆಪ್ಷನ್ನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು 4 ಆಪ್ಷನ್ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ನೀವು ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ನಿಮಗೆ ಆಲ್ಮೋಸ್ಟ್ ಆಲ್ ಅಪ್ಡೇಟ್ ಓವರ್ ವೈಫೈ ಓನ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ಈಗ ನೀವು ಇದನ್ನು ಚೇಂಜ್ ಮಾಡಬೇಕು. ನೋಡಿ, ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಫೋನಲ್ಲಿ ಯಾವುದೇ ಆ್ಯಪು ಆಟೋಮೆಟಿಕಲಿ ಅಪ್ಡೇಟ್ ಆಗೋಲ್ಲ. ನೀವು ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ಮಾತ್ರ ಅಪ್ಡೇಟ್ ಆಗುತ್ತೆ. ಸೊ ತುಂಬ ಜನಕ್ಕೆ ನಿಮ್ಮ ಒಂದು ಫೋನ್ ಕಾಲ್ದು ಏನಿದೆ ಇದು ಅಪ್ಡೇಟ್ ಆಗಿರೋದು ಯಾಕೆ ಅಂತಂದರೆ ಇದು ಆಟೋಮೆಟಿಕಲಿ ಅಪ್ಡೇಟ್ ಆಗಿದೆ. ಯಾಕೆಂತಂದರೆ ನೀವು ಪರ್ಮಿಷನ್ ಕೊಟ್ಕೊಂಡಿದ್ರೆ ಅದಕ್ಕೋಸ್ಕರ. ಇವಾಗ ನಿಮ್ಗೆ ಆ ಥರ ಆಗೋದಿಲ್ಲ. ಸೊ ನೀವಿಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀರ. ಫಸ್ಟ್ ಸ್ಟೆಪ್ಪು ಇದನ್ನು ಮಾಡಬೇಕು ನೀವು ಆಯಿತಾ. ಇದನ್ನು ಮಾಡ್ಕೊಂಡ ನಂತರ ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ನೋಡಿ, ನನ್ನ ಒಂದು ಫೋನಲ್ಲಿ ನಾನು ಸೆಟ್ಟಿಂಗ್ಸ್ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿದೆ ಸೆಟ್ಟಿಂಗ್ಸ್ ಆ್ಯಪು. ನಿಮ್ಮ ಫೋನಲ್ಲೂ ಕೂಡ ನಿಮ್ಮ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ರೆಡ್ಮಿ ಫೋನಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ ಬೇರೆ ಫೋನ್ ಇರೋರಿಗೂ ಕೂಡ ಇದೇ ಥರ ನೀವು ಫಾಲೋ ಮಾಡಬೇಕು ಆಯಿತಾ. ಸೊ ಇಲ್ಲಿ ಕೆಳಗಡೆಗೆ ಬನ್ನಿ. ಇಲ್ಲಿ ಒಂದು ಆ್ಯಪ್ಸ್ ಅಂತ ಒಂದು ನಿಮಗೆ ಆಪ್ಷನ್ ತೋರಿಸುತ್ತೆ. ಇಲ್ಲಿದೆ ನನಗೆ ಆ್ಯಪ್ಸ್ ಅಂತ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಅಂತ ಬರುತ್ತೆ. ಈಗ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ನಮಗೆ ಆ್ಯಪ್ಸ್ಗಳು ಬರುತ್ತೆ. ನಮ್ಮ ಫೋನಲ್ಲಿ ಯಾವ್ಯಾವುದೆಲ್ಲ ಆ್ಯಪ್ ಐತೆ ಅದೆಲ್ಲ ಬರುತ್ತೆ. ಈ ಥರ ನಿಮಗೂ ಕೂಡ ಬರಬೇಕು. ಇನ್ ಕೇಸ್ ಏನಾದರೂ ನಿಮ್ಗೆ ಈ ಥರ ಹುಡ್ಕೋಕ್ಕಾಗಲಿಲ್ಲ, ನಿಮಗೆ ಸಿಗಲಿಲ್ಲ ಅಂತಂದರೆ ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸರ್ಚ್ ಬಾಕ್ಸ್ ಇರುತ್ತೆ. ಇಲ್ಲಿ ಆ್ಯಪ್ಸ್ ಅಂತ ಸರ್ಚ್ ಮಾಡಿ, ಆಗ ನಿಮಗೆ ಆ ಫೋಲ್ಡರ್ ಎಲ್ಲೇ ಇದ್ದರೂ ಕೂಡ ನಿಮಗೆ ಬಂದ್ಬಿಡುತ್ತೆ ಆಯಿತಾ. ನೋಡಿ, ಇಲ್ಲಿ ಆ್ಯಪ್ಸ್ ಅಂತ ಬಂದುಬಿಡುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಮ್ಯಾನೇಜ್ ಆ್ಯಪ್ಸ್ ಅಂತ ಬರುತ್ತೆ. ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿರೋ ಆ್ಯಪ್ಸ್ಗಳೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೀವೇನು ಮಾಡಬೇಕು ಇವಾಗ ಅಂತಂದರೆ ಫೋನ್ ಆ್ಯಪನ್ನು ಹುಡುಕಬೇಕು. ಫೋನ್ ಅಂತ ಇರುತ್ತೆ ಆಯಿತಾ, LMNOP ನೋಡಿ, ಇಲ್ಲಿದೆ ಫೋನ್ ಅಂತ ಅಂದ್ಬಿಟ್ಟು ನೋಡಿ, ಈ ಫೋಲ್ಡರ್ ಇದೆ ನೋಡ್ಕೋಬೇಕು ನೀವು. ಈ ಫೋನ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಆಯಿತಾ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸ್ಟೋರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟೋರೇಜ್ ಅಂತಿದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನೋಡಿ ಸ್ಟೋರೇಜ್ ಆಪ್ಷನ್ನು ಈ ಥರ ಬರುತ್ತೆ. ನಿಮ್ಗೆ ಇಲ್ಲೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಕ್ಲಿಯರ್ ಡೇಟಾ ಅಂತ. ನೀವು ಇವಾಗ ಕ್ಲಿಯರ್ ಡೇಟಾ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಫೋನ್ ಆ್ಯಪ್ ಇವಾಗ ಏನು ತೋರಿಸ್ತಾ ಇದೆ ಇಲ್ಲಿ, ಇದು ಮೊದಲಿದ್ದ ಥರ ಆಯ್ತದೆ. ಬೇಕಾದರೆ ಇವಾಗ ನಾನು ಲೈವಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ, ಇವಾಗ ನಾನೇನು ಮಾಡ್ತೀನಿ, ಈ ಒಂದು ಇದು ಓಪನ್ ಮಾಡ್ಕೊಂಡಿದ್ನಲ್ಲ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನಾನು ಇವಾಗ ಕ್ಲಿಯರ್ ಡೇಟಾ ಅಂತ ಕೊಡ್ತೀನಿ. ನೋಡಿ, ಇವಾಗ ಕೊಡ್ತಾಯಿದ್ದೀನಿ. ಇಲ್ಲಿ ನಿಮಗೆ 2 ಕೇಳುತ್ತೆ. ಕ್ಲಿಯರ್ ಆಲ್ ಡೇಟಾ ಅಂತ ಕೊಡಿ. ಓಕೆ, ಅದಾದಮೇಲೆ ಡಿಲೀಟಿಂಗ್ ಆಲ್ ಡೇಟಾ ಅಂತ ಕೊಡಿ. ಓಕೆ ಅಂತ ಕೇಳುತ್ತೆ, ಓಕೆ ಕೊಡಿ. ಇವಾಗ ನಿಮ್ಮ ಇದೆಲ್ಲ ಡಿಲೀಟ್ ಆಗುತ್ತೆ. ಓಕೆ ಅಂತ ಕೊಟ್ಟ ತಕ್ಷಣ ಇವಾಗ ಏನಾಯಿತು, ಸೊ ಎಲ್ಲ ಡಿಲೀಟ್ ಆಯಿತು. ಡಿಲೀಟ್ ಆದಮೇಲೆ ಈಗ ನೀವು ಮತ್ತೆ ನಿಮ್ಮ ಒಂದು ಫೋನಲ್ಲಿ ಫೋನ್ ಆ್ಯಪನ್ನು ಓಪನ್ ಮಾಡಿ ಆಯಿತಾ. ಕಾಲ್ ಮಾಡ್ತಿರಲ್ಲ ಅದನ್ನು ಓಪನ್ ಮಾಡಿ. ನಾನು ಇವಾಗ ಓಪನ್ ಮಾಡ್ತೀನಿ ನೋಡಿ. ಈಗೇನಾಗುತ್ತೆ, ಸೊ ಈ ಥರ ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಸೆಟ್ ಆಸ್ ಡಿಫಾಲ್ಟ್ ಅಂತ ಕೊಡಿ. ಈಗ
ಮೊದಲಿದ್ದಂಗೆ ಬರುತ್ತೆ ಗೈಸ್.